ಪಾಲನೆ ಮಾಡಬೇಕಂತ ಸರ್ ಖಂಡಿತ ಅದು ಇನ್ನೂ ನಮಗೆ ಇಶ್ಯೂ ಆಗಿಲ್ಲ, ಇವರು ಹುಡುಗರಿಗೆ ಇನ್ನೂ ಇಶ್ಯೂ ಆಗಿಲ್ಲ. ಅದ್ರ ಬಗ್ಗೆ ನಾವು ಸುಪೀರಿಯರ್ ಆಫೀಸರ್ ಹತ್ರ ಮಾತಾಡ್ತೇವೆ. ಟೆಂಪ್ರರಿ ಐ ಡಿ ಕಾರ್ಡ್ ಆದ್ರೆ ದಯವಿಟ್ಟು ನೀವು ಮಾಡಿ ಕೊಡ್ಬೇಕಂತ ನಾನು ರಿಕ್ವೆಸ್ಟ್. ಖಂಡಿತ ಸರ್, ಅದ್ರ ಬಗ್ಗೆ ನಾವು ಸಾಹೇಬ್ರ ಜೊತೆ ಮಾತಾಡಿ ಅದೇನಿದೆ ಅವ್ರಿಗೆ ವ್ಯವಸ್ಥೆ ಮಾಡಿಸ್ತೀವಿ. ತಾವೆಲ್ಲ ತಮ್ಮ ಹೆಸರು ತಿಳ್ಕೊಬೋದಾ? ಹೇಳಪ್ಪ ಹೆಸರು. ಭಯ ಬೀಳ್ಬೇಡಪ್ಪ, ನಾನು ಕೊಲೆಗಾರ ಅಲ್ಲ, ನಾನು ಮರ್ಡರ್ ಮಾಡಕ್ಕೆ ಬಂದಿಲ್ಲ. ಹೇಳ್ರಿ ಹೆಸರು ಹೇಳ್ರಿ, ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಹೆಸರು ನಿಮ್ಮ ಸರ್ ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಗಾಡಿಗಳು ತಂದು ಸೇಫ್ಟಿಯಾಗಿ ನಿಲ್ಲಿಸ್ತಾ ಇದ್ದಾರೆ. ಓಕೆ, ನೀವು ಅದಕ್ಕೆ ಭಾವನೆ ಗೊತ್ತಾಗಿರ್ತಾನೆ. ಹಾಂ, ಯಾಕೆ ಭಯ ಬೀಳ್ತೀರಾ? ಯಾರು ಇಲ್ಲಿಯವ್ರು ಯಾರನ್ನ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇಲ್ಲಿಯವ್ರು ಯಾರು ಇಲ್ಲ, ಓಕೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯೂನಿಫಾರ್ಮ್ ಶೂ ಆಗಬೇಕು. ಸರಿ ಸರ್, ಥ್ಯಾಂಕ್ ಯು. ದಯವಿಟ್ಟು ಸರ್ ಖಂಡಿತ ಅದ್ರ ಬಗ್ಗೆ ಸಾಹೇಬ್ರ ಹತ್ರ ಮಾತಾಡಿ ನಾವು ಕನ್ಸಲ್ಟೇಟ್ ಮಾಡ್ತೀವಿ ಸರ್. ಅವರು ಅನ್ನೋರು ತಮ್ಮ ಹೆಸರು ಏನಾದ್ರು? ಸಚಿನ್ ಸರ್. ಸಚಿನ್ ಅವರೇ, ದಯವಿಟ್ಟು ಗಾಡಿ ಓಡಿಸ್ತಾ ಇದ್ದೀರಾ? ಫೋನ್ ಮಾತ್ರ ಇಲ್ಲ ಸರ್, ಡ್ರೈವಿಂಗ್ ಫೀಲ್ಡಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಿ. ಸರ್ ಲೆಟರ್ ತೋರಿಸಿದ್ರೆ ನಾವು ಇಷ್ಟು ನಿಂತು ಮಾತಾಡೋಕ್ಕೆ ಸರ್ಗೆ ಎಲ್ಲ ನೋಡಿದಿರಲ್ಲ. ಸದ್ಯ ಮಟ್ಟಿಗೆ ಈ ವಿಡಿಯೋನ ಹೀಗೆ ನಾನು ಮುಕ್ತಾಯ ಕೊಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ತಾರೆ. ನೋ ಪಾರ್ಕಿಂಗ್ ಯಾವ ಇದರಲ್ಲಿ ಹೇಳಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ದಯವಿಟ್ಟು ಟೋಲ್ ಅನ್ನೋದು ಫಸ್ಟ್ ಇದ್ದಿಲ್ಲ, ಸ್ಟಾಪ್ ಆಗಿತ್ತು. ಹೌದು, ಗಾಡಿನ ಸ್ಟಾಪ್ ಮಾಡಿದ್ರು. ಯಾವುದೇ ಗಾಡಿನ ಟೋಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಕಾನೂನು ಪ್ರಕಾರ ಯೂನಿಫಾರ್ಮ್ ಆಗಲೇಬೇಕು. ದಯವಿಟ್ಟು ಮಾತಾಡೋಲ್ಲ. ನಿಮ್ಮ ನಡೆ ಟಿ ವಿ ಚಾನಲ್ ರಿಪೋರ್ಟ್ರಿಂದ ನಾನು ಶಿವರಾಮ್ ಅಂತ ಮಾತಾಡೋದು. ದಯವಿಟ್ಟು ಓಕೆ, ಥ್ಯಾಂಕ್ ಯು ಸರ್. ಏನಾದ್ರು ಹೇಳೋದು ಸರ್ ಖಂಡಿತ ಇಲ್ಲ, ನಾನು ಹೇಳೋ ಸಾರ್ವಜನಿಕರಿಗೆ ಇಷ್ಟೇ ಹೇಳೋದು, ನಿಮ್ಮ ಗಾಡಿನ ನೀವು ಸೇಫ್ ಮಾಡ್ಕೊಳ್ಳಿ. 5 ನಿಮಿಷ ಟೈಮ್ ಖಂಡಿತ ಸರ್, ನೋಡಿದ್ದೀನಿ, ನನಗೆ ಭಾಳ ಸಂತೋಷ ಆಯಿತು. ಇನ್ನೊಮ್ಮೆ 2 ನಿಮಿಷ ಬಟ್ ಇನ್ನೊಂದು ಯಾಕೆ ವಯಸ್ಸಾದವ್ರು ದಯವಿಟ್ಟು ಲೇಡೀಸ್ ಗಾಡಿ ಯಾರು ಖಂಡಿತ ಸರ್, ಫಸ್ಟ್ ಒಂದು ಲೇಡೀಸ್ ಗಾಡಿನ ಅವ್ರ ಪಾಪ ಅಲ್ಲಿ ಇಲ್ಲಿ ಹುಡುಕಾಡೋದು ಬೇಡ ಅಂತ. ಆಯಿತು ಸರ್, ಥ್ಯಾಂಕ್ ಯು. ನಾವು ಅದು ಎಲ್ಲ ಅಕಸ್ಮಾತ್ ಎತ್ತಿದ್ರೂ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟೇ ಬರ್ತೀವಿ ಸರ್. ಇಂಥ ಕಡೆ ಡೌಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಬನ್ನಿ, ಬಿಲ್ ಕಟ್ಟಿ ನಿಮ್ಮ ಗಾಡಿ ತಗೊಂಡು. ಥ್ಯಾಂಕ್ ಯು. ಗುಡ್.